ಬೆಂಗಳೂರಲ್ಲಿ ಎಲ್ಲ ಕಡೆ ಗಣೇಶ ಹಬ್ಬ ಫುಲ್ ಜೋರು ನೋಡಿ. ಗಲ್ಲಿ ಗಲ್ಲಿನೆಲ್ಲ ಫುಲ್ ಗಣೇಶ ಹಬ್ಬ ನಾವು ಕೂರಿಸ್ತಾ ಇದೀವಿ. ಇದನ್ನೆಲ್ಲ ನೀವೇ ಹಾಕೋತೀರಾ ಗೊತ್ತು. ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಸೇರಿ ಕೂರಿಸ್ತಿರೋಂಥ ಒಂದು ಗಣೇಶ ಇದು. ಎಲ್ಲ ಫುಲ್ ಹಿಂಗೇನೆ ಹುಡುಗನ್ನೆಲ್ಲ ಹಾಕೊಂಡು ಗಣೇಶ ವೈರಲ್ ಆಗಿರೋ ಗಣೇಶ ಇದು. ಇದು ಅಯೋಧ್ಯೆ ರಾಮ ಮಂದಿರ ತರ ಮಾಡಿರೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತೇನಪ್ಪ ವಿಶೇಷ ಅಂತಂದ್ರೆ ಇವತ್ತು ಗಣೇಶ ಹಬ್ಬ. ಸೊ ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ನಮ್ಗೆ ಒಳ್ಳೇದ್ ಬಯಸೋರ್ಗೆ ಕೆಟ್ಟದ್ ಬಯಸೋರ್ಗೆ ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ವಿಷಯ ಅಂತಂದ್ರೆ ನಾನು ನಮ್ಮ ಹರ್ಷ, ನಮ್ಮ ಬಾಯ್ಸ್, ನಮ್ಮ ಅಂಕಿ ಎಲ್ಲರೂ ಸೇರ್ಕೊಂಡು ಫ್ರೈಸ್ ಫ್ಯಾಕ್ಟ್ರಿ ಹತ್ರ ಗಣೇಶ ಕೂರಿಸ್ತಾ ಇದೀವಿ. ಇದು ಆಕ್ಚುಲಿ 3rd ಇಯರ್ ಗಣೇಶ ಕೂರಿಸ್ತಾ ಇರೋದು. ಸೊ ಇವತ್ತು ಗಣೇಶನ ತಗೊಂಬರೋದಕ್ಕೆ ಹೋಗ್ತಾ ಇದೀವಿ. ಸೊ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಅಂಕಿ ಇವಾಗ ಜಸ್ಟ್ ಬಂದ, ಬಾಯಿ ಲೇಟ್. ಹರ್ಷ ಫೋನ್ ಮಾಡಿ ಹೇಳ್ತಾನೆ ಬೇಗ ಬರ್ರಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಾವು ಗಣೇಶ ಎಲ್ಲಿಂದ ತರ್ತಾ ಇದೀವಿ, ಯಾವ ತರ ಗಣೇಶ, ಎಷ್ಟಡಿ ಗಣೇಶ, ಎಲ್ಲಿ ಇಳಿಸ್ತಾ ಇರೋದು, ಎಲ್ಲಿ ಗಣೇಶ ಕೂರಿಸ್ತಾ ಇದೀವಿ, ಯಾರು ಬರ್ತಾ ಇದಾರೆ, ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ ನಮ್ಮ ಬೆಂಗಳೂರು ಕ್ರಿಯೇಟರ್ಸ್ ಎಲ್ಲಾನು ಹರ್ಷ ಇನ್ವೈಟ್ ಮಾಡಿದೀವಿ, ನಾವೆಲ್ಲ ಇನ್ವೈಟ್ ಮಾಡಿದೀವಿ. ಸೊ ಸ್ಪೆಷಲ್ ಗೆಸ್ಟ್ ಲಿಸ್ಟ್ ಎಲ್ಲ ನಿಮ್ಗೆ ಆಲ್ರೆಡಿ ನೋಡಿರ್ತೀರಾ. ಮೋಸ್ಟ್ಲಿ ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲಿ ನಿಮ್ಗೆ ಆಲ್ರೆಡಿ ನಾವು ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಎಲ್ಲ ಸ್ವ್ಯಾಗ್ ಬಂದ ತಕ್ಷಣ ಸ್ಪೆಕ್ಸ್ ಎತ್ಕೊಂಡ್ಬಿಡೋದು. ಸೊ ಓಕೆ, ಇವಾಗ ಬಾಯ್ಸ್ ವೇಟ್ ಮಾಡ್ತಿದ್ದಾರೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮಳೆ ಬೇರೆ ಬರೋ ತರ ಇದೆ. ಸೊ ಒಂದೇ ಕಡೆ ಟಾಪ್ ಬಾಕ್ಸ್ ಹಾಕೊಂಡು ಹೋಗ್ಬಿಡೋಣ. ಓಕೆ, ಸೊ ಯಾವುದೇ ಟಾಕ್ಸಿಸಿಟಿ ಇಲ್ದಿರ ಒಂದು ಫ್ರೆಶ್ ವ್ಲಾಗ್ ಒಳ್ಳೆ ಮೂಡಿಂದ ಶುರು ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಅದು ಮತ್ತೆ ಏರ್ ಬೇರೆ ಇಳಿದ್ಬಿಟ್ಟಿದೆ, ಆ ಟೇರೇ ಚೇಂಜ್ ಮಾಡಿಸ್ಬೇಕು ಅನ್ಸುತ್ತೆ. ಎಫ್ಜಿದು ಯಾವುದು ಯೂಸ್ ಮಾಡ್ತಾ ಇದೀನಲ್ಲ ಇಲ್ಲಿ ಓಡಾಡೋದಕ್ಕೆ. ಇಲ್ಲಿ ಓಡಾಡೋದಕ್ಕೆ ಎಫ್ ಜಿ, ಸಿಟಿ ಒಳಗಡೆ ಓಡಾಡೋದಕ್ಕೆ KTM, ಸಿಟಿ ಆಚೆ ಅವಳಿ ಮಾಡೋದಕ್ಕೆ 6R. ಮತ್ತೆ ಬರೋ ಥರ ಇದೆ ಮಳೆ, ಟಕ್ಕಂತ ಹೋಗ್ಬಿಡೋಣ. ಬೆಂಗಳೂರಲ್ಲಿ ಎಲ್ಲ ಕಡೆ ಗಣೇಶ ಹಬ್ಬ ಫುಲ್ ಜೋರು ನೋಡಿ. ಗಲ್ಲಿ ಗಲ್ಲಿನೆಲ್ಲ ಫುಲ್ ಗಣೇಶ ಹಬ್ಬ. ನಮ್ಮ ಬಾಯ್ಸ್ಗೆ ಗಣೇಶ ಹಬ್ಬ ಬಂದರೆ ಏನೋ ಒಂಥರ ಖುಷಿ. ಗಣೇಶ ಕೂರಿಸ್ಕೊಂಡು ಗಲ್ಲಿ ಗಲ್ಲಿಲೆಲ್ಲ ಪ್ರಸಾದ ಹಂಚ್ಕೊಂಡು ಟಮಟೆ ಬೀಟ್ಸ್ಗೆ ಫುಲ್ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ರೆ ಆಹಾ. ಸೊ ಆ್ಯಕ್ಚುಲಿ ನಿನ್ನೆ ಗೌರಿ ಹಬ್ಬ ಶುಕ್ರವಾರ, ಇವತ್ತು ಶನಿವಾರ ಗಣೇಶ ಹಬ್ಬ. ಬಟ್ ನಾವು ಫ್ರೈಸ್ ಫ್ಯಾಕ್ಟ್ರಿ ಹತ್ರ ಕೂರಿಸ್ತಾ ಇರೋದು ನಾಳೆ ಭಾನುವಾರ. ಸೊ ಯಾಕಂದರೆ ಸಂಡೇಸೇ ಅಲ್ವಾ ಎಲ್ಲರೂ ಫ್ರೀ ಇರೋದು. ಯೂಶ್ವಲಿ ಗಣೇಶ ಹಬ್ಬ ಅಂತಂದರೆ ಈ ಎಂಟೈರ್ ತಿಂಗಳು ಮಾಡ್ತಾರೆ. ನನಗೆ ನೆನಪಿರೋಂಗೆ ನಾನು ಚಿಕ್ಕ ವಯಸ್ಸಿಂದನೂ ಗಣೇಶ ಕೂರಿಸ್ಬೇಕಾದ್ರೆ ಏನೋ ಒಂಥರ ಗುರು, ಅದೊಂಥರ ಡಿಫ್ರೆಂಟ್ ಎಮೋಷನ್. ಬಿಕಾಸ್ ನಾನು ಫಸ್ಟು 10 ರೂಪಾಯಿ ಗಣೇಶ ನಾನು ಮನೆಯಲ್ಲಿ ಕೂರಿಸಿದ್ದು. ಒಂದಿನ ನಮ್ಮ ಮನೇಲಿ ಕೂರಿಸ್ತಿದ್ವಿ, ಅದಾದಮೇಲೆ ಇನ್ನೆರಡು ದಿನಕ್ಕೆ ನಮ್ಮ ರೋಡಲ್ಲಿ ಕೂರಿಸಿರ್ತಾರಲ್ಲ ಅವ್ರ ಹತ್ರ ಎತ್ಕೊಂಡೋಗಿ ಕೊಟ್ಬಿಡ್ತಿದ್ವಿ. ಅಂದರೆ ನಾವೇ ಕೂರಿಸ್ತಿದ್ದು ನಮ್ಮ ಬಾಯ್ಸ್ ಎಲ್ಲ. ಬಟ್ ಪ್ರತಿ ವರ್ಷವೂ ಗಣೇಶ ಕೂರಿಸ್ತಾ ಇದ್ದೆ ನಾನು. ಆವಾಗ ಐ ಥಿಂಕ್ ನಾನು ಮಮ್ಮಿ ತೀರ್ಕೊಳ್ಳೋವರೆಗೂ ಗಣೇಶ ಕೂರಿಸ್ತಾ ಇದ್ವಿ. ಅದಾದಮೇಲೆ ಗಣೇಶ ಕೂರಿಸಿಲ್ಲ ನಾನು ಮನೇಲಿ. ಇನ್ನು ಮಿಕ್ಕಿದ್ದು ಮಾಮೂಲಿ ಏರಿಯಾದಲ್ಲೆಲ್ಲ ರೆಗ್ಯುಲರ್ ವರ್ಷ ಕೂರಿಸ್ತಾ ಇದ್ದೀವಿ. ಸೊ ನಿಮ್ಮ ಕಡೆ ಎಲ್ಲ ನಿಮ್ಮ ಏರಿಯಾದಲ್ಲಿ ಬೆಂಗಳೂರಿಂದ ಏನಾದ್ರು ಆಚೆ ಇದ್ದರೆ ನಿಮ್ಮ ಕಡೆ ಎಲ್ಲ ಗಣೇಶ ಹಬ್ಬ ಎಲ್ಲ ಯಾವುದೇ ಥರ ನಡೆಯುತ್ತೆ ಹಾಗೆ ಒಂದು ಕಮೆಂಟ್ ಹಾಕಿ. ಒಳ್ಳೆ ಗಣೇಶ ಕಲೆಕ್ಷನ್ ಬಾಯ್ಸು ನಾವು ಕೂರಿಸ್ತಾ ಇದ್ದೀವಿ. ಕೊಡ್ರ ಗಣೇಶ ಕಲೆಕ್ಷನ್ನು ಇದೆಯಾ ಚೇಂಜು? ಕೂರಿಸ್ತೀರಾ ಗಣೇಶ? ಏನು ಎಲ್ಲಿ ಕೂರಿಸ್ತೀರಾ? 9 ಹತ್ರ. ಎಲ್ಲಿ ಸ್ಲಿಪ್ಪಿಲ್ಲ? ಇದನ್ನೆಲ್ಲ ನೀವೇ ಹಾಕೋತೀರಾ ಗೊತ್ತು. ಯಾರು ಕೊಡ್ಲಿಲ್ಲ ಅಂದ್ರೆ ನಮಗೆ ಒಂಥರ ಫೀಲ್ ಆಗ್ತೈತೆ. ಏನು ಅಲ್ಲ, ನಮ್ಮ ಹತ್ರ ಬರ್ತಾರೆ ಹುಡುಗರು. ಬೆಳಿಗ್ಗೆ ಒಬ್ಬ ಬರ್ತಾರೆ, ಸಾಯಂಕಾಲ ಇನ್ನೊಂದು ಬ್ಯಾಚ್ ಬರುತ್ತೆ. ಒಂದು 4 ರೋಡಿಂದ 4 ಗ್ಯಾಂಗ್ ಬರುತ್ತೆ ಗಣೇಶ ಕಲೆಕ್ಷನ್ಗೆ. ಓಕೆ, ಕೊನೆಗೆ ಬಂದ್ವಿ ಫ್ರೈಸ್ ಫ್ಯಾಕ್ಟ್ರಿ ಹತ್ರ. ಫುಲ್ಲು ಬಾಯ್ಸ್ ಎಲ್ಲ ಆಲ್ರೆಡಿ ರೆಡಿ ಮಾಡಿಬಿಟ್ಟವ್ರೆ. ಆ್ಯಂಕಲ್ ಆರಾಮ? ಹ್ಯಾಪಿ ಗಣೇಶ ಗೌರಿ ಗಣೇಶ ಫೆಸ್ಟಿವಲ್. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
ನಾಳೆ ಸೆಪ್ಟೆಂಬರ್ 8 ರೈಸ್ ಫ್ಯಾಕ್ಟ್ರಿ ವಿಜಯನಗರ ಹಂಪಿ ನಗರಲ್ಲಿ ಇರೋವಂಥ ಔಟ್ಲೆಟು ಇಲ್ಲಿ ಇದು ಮುಂದೆನೇ ಒಂದು ಗಣೇಶ ಉತ್ಸವ ಮಾಡ್ತಾಯಿದ್ದೀವಿ. ನಮ್ಮ ಕನ್ನಡ ಯೂಟ್ಯೂಬರ್ಸ್ ವತಿಯಿಂದ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಸೇರಿ ಕೂಡಿಸಿರೋಂಥ ಒಂದು ಗಣೇಶ ಇದು. ಸೊ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಯಾವುದೇ ಜಾನರ್ ಆಗಿರ್ಬೋದು, ಮೋಟೋ ವ್ಲಾಗಿಂಗ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಎಲ್ಲ ಥರ ಕ್ರಿಯೇಟರ್ಸು, ಫುಡ್ ಆಗಿರ್ಬೋದು, ರೋಸ್ಟಿಂಗು ಎಲ್ಲ ಥರದ ಕ್ರಿಯೇಟರ್ಸು ಬರ್ತಾರೆ. ಸೊ ಒಂದು ಸಣ್ಣ ಮೀಟಪ್ ಇಟ್ಟಿದ್ದೀವಿ. ಆ ಸಣ್ಣ ಮೀಟಪ್ಗೆ ಎಷ್ಟು ಜನ ಪ್ರೋತ್ಸಾಹ ಕೊಡ್ತಾರೆ ಏನಂತ ಗೊತ್ತಿಲ್ಲ. ನಾಳೆ ಈ ಬ್ಲಾಗ್ ಅದಕ್ಕಿಂತ ಮುಂಚೆ ಬಂದರೆ ಅವ್ನು ಹೇಳ್ದಂಗೆ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ, ಹೆಂಗಿರುತ್ತೆ ಅಂತ ನೋಡಿ ಎಲ್ಲ ಬಂದು ಮಜಾ ಮಾಡೋಣ ಅಷ್ಟೇ. ಎಸ್, ಎಷ್ಟು ಕಡೆ ಹೋಗೋದು ಗಣೇಶ ತರೋಕ್ಕೆ? ಎಲ್ಲಿ ತರೋದು? ಕೋಲಾರ. ಓಕೆ, ಸೊ ಬಾಯ್ಸ್ ಎಲ್ಲ ಅಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಬೆಳಗ್ಗೆನ ಟೆಂಪಲ್ಗೆ ಹೋಗಿರಲಿಲ್ಲ. ಟೆಂಪಲ್ಗೆ ಹೋಗೋಣ ಅಂತ ನಾನು ಮತ್ತು ಅಭಿ ಇಬ್ಬರು ಬಂದ್ವಿ. ಸೊ ಇಲ್ಲೇ ವಿಜಯನಗರ ಮಾರುತಿ ಮಂದಿರ ಹತ್ರ ಇರೋದು ಟೆಂಪಲ್ಲು. ಓಕೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಏನು ಪ್ಲ್ಯಾನ್ ಅಂತ ಬಿಟ್ಟು ಹರ್ಷನೇ ಕೇಳೋಣ. ಇವಾಗ ಅಲ್ಲಿ ಅಮ್ಮ ನೋಡಿ ರೀಲ್ಸ್ ಮಾಡ್ತಾರೆ. ಆಂಟಿ ರೀಲ್ಸ್ ಮಾಡ್ತಾವ್ರೆ. ಬಿಲ್ಡಿಂಗ್ ಎಲ್ಲ ಫುಲ್ ಸೀರಿಯಲ್ ಸೆಟ್ ಎಲ್ಲ ಹಾಕ್ಸಿ ಫುಲ್ ರೋಡೆಲ್ಲ ಫುಲ್ ಶೈನಿಂಗ್. ಪ್ಲಾನ್ ಅಂದರೆ ಹಾಂ, ಗಣೇಶ ಹತ್ರ ಹೋಗ್ತಾ ಇದ್ದೀವಿ. ಗಣೇಶ ಆಲ್ರೆಡಿ ಬುಕ್ ಆಗಿದೆ. ಚಿಕ್ಕನಹಳ್ಳಿ ಗೇಟ್ ಹತ್ರ, ಹೊಸಕೋಟೆ ಟಲ್ ಹತ್ರ ಇರೋದು ಚಿಕ್ಕನಹಳ್ಳಿ ಗೇಟ್. ಹಂಗೆ ಒಂದು 10 ಕಿಲೋಮೀಟ್ರ್. ಅಲ್ಲೊಬ್ರು ಫೇಮಸ್ ಇದ್ದಾರೆ, ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಸ್ಟೋನ್ ವರ್ಕ್ ಎಲ್ಲ ಆಗಿದೆ ಗಣೇಶ. ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇವಾಗ ನಿಮ್ಗೆ ಗೊತ್ತಿರೋಂಗೆ ಗಣೇಶ ತರಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಬಾಯ್ಸ್ಗೆ ಏನಿರುತ್ತೆ, ಅದೇ ಎಕ್ಸೈಟ್ಮೆಂಟಲ್ಲಿ ನಾವು ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಏನಾಗಿದೆ ಅಂದರೆ 5 ಗಂಟೆಗೆ ಹೊಡಬೇಕಿತ್ತು. ನಮ್ಮ ಗಾಡಿ ಇನ್ನೂ ಬರೋದಲ್ಲಿದೆ, ಆನ್ ದಿ ವೇ ಇದೆ ಟೆಂಪೋ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರೋದು. ಅಕಸ್ಮಾತ್ ಅದು ಬಂದಿರಲಿಲ್ಲ, ಬಂದ್ಬಿಟ್ಟಿದೆ ಸರ್, ಆಲ್ರೆಡಿ ತೊಗೊಂಡು ವಾಪಸ್ ಬರ್ತಾ ಇದ್ವಿ. ಏನು ಮಾಡೋಕ್ಕಾಗಲ್ಲ, ಇವಾಗ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಅಲ್ಲಿ ನಾವು ಒಂದು 5 ನಿಮಿಷದಲ್ಲಿ ಬರುತ್ತೆ. ಪಟ್ಟಣ 6-5 ಹೊರಡ್ತೀವಿ. ಸೊ ಇಲ್ಲಿಂದ ಹೊಡೋದಷ್ಟೇ. ಬಂದಮೇಲೆ ಮಾಮೂಲಿ ಡೆಕೋರೇಷನ್ ಎಲ್ಲ ಆಗುತ್ತೆ ಇಲ್ಲಿ. ಅದನ್ನೆಲ್ಲ ನೋಡ್ತೀರಾ ನೀವೇ, ಬನ್ನಿ ಇನ್ನೇನಷ್ಟೇ. ಎಸ್, ಸೊ ಇಲ್ಲೆಲ್ಲ ಡೆಕೋರೇಷನ್ಗೆಲ್ಲನೂ ಮಾಡ್ತಾರೆ. ನಾವು ಹೋಗಿ ಬರೋಷ್ಟಲ್ಲಿ ಮೋಸ್ಟ್ಲಿ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಆ್ಯಂಡ್ ಇನ್ನೊಂದು ಎಕ್ಸೈಟಿಂಗ್ ಪಾರ್ಟಿ ಅಂದರೆ ನಾನು ಹೇಳಿದ್ದೆ ನಿಮಗೆ, ನಾಳೆ ಸ್ವಲ್ಪ ಹಬ್ಬ ಜೋರಾಗಿ ಇರುತ್ತೆ ಅಂತ. ಯಾಕಂದರೆ ನಮ್ಮ ಕನ್ನಡ ಕ್ರಿಯೇಟರ್ಸ್ಗಳೆಲ್ಲರೂ ಬರ್ತಾರೆ, ಸುಮಾರು ಜನ ಬರ್ತಾರೆ, ತುಂಬ ಕ್ರಿಯೇಟರ್ಸ್ಗಳಿದ್ದಾರೆ. ಲಿಸ್ಟೆಲ್ಲ ನಮಗೂ ಗೊತ್ತಿಲ್ಲ, ಹರ್ಷ ತುಂಬ ಜನ ಇನ್ವೈಟ್ ಮಾಡಿದ್ದಾರೆ. ನಮಗೆ ಯಾರು ಗೊತ್ತಿದ್ದಾರೆ ಎಲ್ಲನೂ ಇನ್ವೈಟ್ ಮಾಡಿದ್ದೀವಿ. ಸೊ ನಮ್ಮ ಬಾಯ್ಸ್ಗಳಿಗೂ ನೀವು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ನಾಳೆ ಸ್ವಲ್ಪ ಹಬ್ಬ ಜೋರಾಗೇ ಇರುತ್ತೆ. ಸೊ ಸದ್ಯಕ್ಕೆ ಇವಾಗ ಗಾಡಿ ಬಂದಿದ ತಕ್ಷಣ ಇಲ್ಲಿಂದ ಓಡೋಣ. ಓಕೆ, ಸೊ ಗಾಡಿ ಬಂದಿದೆ. ಸೊ ಗಣೇಶ ತರೋದಕ್ಕೆ ಗೊತ್ತಲ್ಲ ಮಾಮೂಲಿ ನಮ್ಮ ಬಾಯ್ಸ್ ಎಲ್ಲ ಯಾವ ಥರ ಗಾಡಿ ತರಿಸ್ತೀವಿ ಅಂತ ಅಂದ್ಬಿಟ್ಟು. ಆಕ್ಚುಲಿ ಗಣೇಶ ತರಕ್ ಹೋಗಿ ಎಷ್ಟು ವರ್ಷ ಆಯ್ತು ಗೊತ್ತಾ? ಚಿಕ್ಕ ವಯಸ್ಸಲ್ಲೆಲ್ಲ ಫುಲ್ ಹಿಂಗೇನೆ ಹುಡುಗನ್ನೆಲ್ಲ ಹಾಕೊಂಡು ಹೋಗು ಗಣೇಶ ಅವಳಿ ಮಾಡ್ತವ್ರೆ ಬಾಯ್ಸು. ಓಕೆ, ಸೊ ಫೈನಲಿ ಬಂದ್ವಿ. ಇಲ್ಲಿ ಆಲ್ಮೋಸ್ಟ್ ಕೋಲಾರ ಹತ್ತತ್ರ ಇರೋದು. ನಮ್ಮ ಹುಡುಗರು ಏನು ಗೊತ್ತಿಲ್ಲ ಇಷ್ಟು ದೂರ ಎತ್ತಕ್ಕೆ ಬಂದರು ಅಂತ ಅಂದ್ಬಿಟ್ಟು. ಬಟ್ ಫೈನಲಿ ಇಲ್ಲಿ ರೀಚ್ ಆದ್ವಿ. ಇಲ್ಲಿ ನೋಡಿ, ಗಣೇಶ ಮೂರ್ತಿ ತಯಾರಕರು ಅಂಡ್ ಮಾರಾಟ ಮಾಡುವವರು, ಚಿಕ್ಕೇನಹಳ್ಳಿ ಗೇಟ್. ಸಖತ್ತಾಗಿದೆ, ವೆರೈಟಿ ಗಣೇಶ. ಇನ್ನೂ ಒಳಗಡೆ ಬೇಜಾನಿದೆ, ತುಂಬ ದೊಡ್ಡ ಶೆಡ್ಡು ಇದು. ಸ್ಲಿಪ್ಪರ್ ಬಿಟ್ಬಿಡೋಣ. ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಗಣೇಶ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ನಮ್ಮ ಗಣೇಶನ ಆ್ಯಕ್ಚುಲಿ ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಬ್ಯಾಕ್ ಸೈಡಿಂದ ತೋರಿಸ್ಬಿಡ್ತೀನಿ. ಸೊ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಗಣೇಶನ ಟ್ರಕ್ಕಲ್ಲಿ ಹಾಕ್ಕೊಂಡು ಎತ್ತಾಕೊಂಡು ಹೋಗೋಣ ಇವಾಗ. ಜೈ ಗಣೇಶ. ನಿಮ್ಮ ಹೆಸರು? ಹೆಸರು ಅರುಣ್ ಅಂತ ಹೇಳ್ಬಿಟ್ಟು. ನಿಮ್ಮದು ಇದ್ರ ಹೆಸರು? ಅಂಬೇಶ್ವರ ಆರ್ಟ್ಸ್. ಅಂಬೇಶ್ವರ ಆರ್ಟ್ಸ್ ಅಂತ. ಲೊಕೇಶನ್ ಎಲ್ಲಿ ಬರುತ್ತೆ? ಹೊಸಕೋಟೆಯಿಂದ 14 ಕಿಲೋಮೀಟ್ರು, ಕೋಲಾರ ರೋಡ್, ಚಿಕ್ಕನಹಳ್ಳಿ ಗೇಟ್ ಅಂತೇಳಿ. ನಮ್ಮಲ್ಲಿ ಎಲ್ಲ ಥರದ ಮಣ್ಣಿನ ಗಣಪತಿ ಮತ್ತು ಪೇಪರ್ ಗಣೇಶನ ಸಿಗುತ್ತೆ. ಮತ್ತು ಮಣ್ಣಿನ ಗಣಪತಿಗೂ ಎಲ್ಲ ಥರದ ಕುಂದನ ಮಾಡ್ಕೊಂಡು ಮಾಡಿಸ್ಕೊಡ್ತೀವಿ.
ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶನೂ ಸಿಗುತ್ತೆ ನಮ್ಮ ಕಡೆ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? ಸುಮಾರು ನಾವೊಂದು 20-25 ವರ್ಷದಿಂದ ಮಾಡ್ತೀವಿ. 20-25 ವರ್ಷದಿಂದ. ಓಕೆ, ಸ್ಟಾರ್ಟಿಂಗ್ ಪ್ರೈಸ್ ಇಂದ ಇದೆ. ಸ್ಟಾರ್ಟಿಂಗು ಈಗ 1 ಫೀಟು 15 ಫೀಟ್ವರೆಗೂ ಸಿಗುತ್ತೆ. 150 ರೂಪಾಯಿಂದ ಒಂದು 70,000 ಇಂದ 80,000ವರೆಗೂ ಸಿಗುತ್ತೆ. ಓಕೆ, ಸೊ ಇದು ಎಷ್ಟಡಿ ಗಣೇಶ ಇದು? ಇದು ಬಂದು 12 ಫೀಟ್ ಬರುತ್ತೆ. 12 ಫೀಟು ಪೇಪರ್ ಫಿನಿಶು. ಪೇಪರ್ ಸ್ಮ್ಯಾಶ್ ಹಾಂ, ಬುಕ್ ಆಗಿದೆ, ಬುಕ್ ಆಗಿದೆ. ತೊಗೊಂಡು ಹೋಗ್ತಾರಲ್ಲ ಹಬ್ಬ ಆದ್ಮೇಲೆ ಇಡ್ತಾರೆ. ಆಲ್ಮೋಸ್ಟ್ ಆ್ಯಕ್ಚುಲಿ ನಾವು ಬುಕ್ ಮಾಡಕ್ಕೆ ಬಂದಾಗ ಫುಲ್ ಎಲ್ಲ ಜಾಗನೂ ಇಲ್ಲಿ ಮಾಡ್ತೀನಿ, ಎಲ್ಲ ಫುಲ್ ಆಗ್ಬಿಟ್ಟಿತ್ತು. ಇವಾಗ ಎಲ್ಲ ಬರೋಸ ಎಲ್ಲ ಖಾಲಿ ಆಗ್ಬಿಟ್ಟು ಎಲ್ಲ ತೊಗೊಂಡೋಗ್ಬಿಟ್ಟಲ್ಲ. ಹೌದೌದು, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಸೊ ಇಲ್ಲಿಗೆಲ್ಲ ಮಣ್ಣೆಲ್ಲಾನು ಎಲ್ಲಿಂದ ತರಿಸ್ತೀರಾ ನೀವು? ಇಲ್ಲಿ ಅಕ್ಕಪಕ್ಕ ಒಂದು ಕೆರೆ ಇರುತ್ತೆ, ಹಾಂ ಹಾಂ. ಒಂದು 2-3 ಕೆರೆಯಲ್ಲಿ ಮಣ್ಣು ತಗೊಂಬಂದು ಓ, ಕೆರೆ ಮಣ್ಣಲ್ಲೇ ಮಾಡೋದು ಅದೆಲ್ಲ? ಮಣ್ಣೆಲ್ಲ ಮಾಡೋದು. ಓಕೆ, ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ ಮಾಡೋರು? ವರ್ಕರ್ಸ್ ಒಂದು 25 ಜನ ಇದ್ದಾರೆ. 25 ಜನ. ಸೊ ನಿಮ್ದು ಮೇನ್ ಕೆಲಸ ಗಣೇಶನೇ? ಹೌದು, ಗಣೇಶ ಅಂದ್ರೆ ಎಂಟೈರ್ ಇಯರ್ ಮಾಡ್ತಿರ್ತೀರಾ ಅಥವಾ ಯಾವ ತರ? ಇಂಟೀರಿಯರ್ ಎಲ್ಲ ಮಾಡ್ತೀವಿ. ಎಂಟೈರ್ ಇಯರ್. ಈಗ ಹಬ್ಬ ಆದ್ಮೇಲೆ 1 ತಿಂಗಳು ರೆಸ್ಟ್ ಕೊಡ್ತೀವಿ ರೆಸ್ಟ್. ವರ್ಕರ್ಸ್ಗೆ. ಓಕೆ, ದಸರಾಗೆಲ್ಲ ಪೂಜೆ ಸ್ಟಾರ್ಟ್ ಮಾಡಿಸಿ ಸ್ಟಾರ್ಟ್ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಯರ್ ಟು ಇಯರ್ ಎಲ್ಲ ಒಂದು ಹೊಸ ಮಾಡೆಲ್ಸ್ ಮೋಲ್ಡ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀವಿ. ಅದೇ ಪ್ಯಾಟರ್ನ್ ಅಲ್ಲಿ ಮಾಡಲ್ಲ. ಓಕೆ, ಬೇರೆ ಬೇರೆ ಕಸ್ಟಮರ್ಸ್ ಎಲ್ಲ ಕಸ್ಟಮೈಸ್ ಕೇಳ್ತಾ ಇರ್ತಾರೆ. ಇಯರ್ ಟು ಇಯರ್ ಎಲ್ಲ ಅದು ಟ್ರೆಂಡ್ ಯಾವ ತರ ಇರುತ್ತೋ ಆ ತರ ನೀವು ಮಾಡ್ತೀರಾ? ನೀವು ಲೈಕ್ ಈ ತರ ಫೋಟೋ ಕೊಟ್ರೆ ಆ ತರ ನಾವು ಕಸ್ಟಮೈಸ್ ಮಾಡ್ತೀವಿ. ಈ ವರ್ಷ ಫೇಮಸ್ ಇದೆ ಇದು ರಾಮಂದು ಗಣೇಶ. ರಾಮಂದ ಗಣೇಶ. ಓಕೆ, ಇಲ್ಲಿರೋದಾ? ಅದು ಅವೆಲೆ ತೋರಿಸಿದ್ನಲ್ಲ, ತುಂಬಾ ಚೆನ್ನಾಗಿದೆ ಅದು ಗಣೇಶ. ಅದು ಸೊ ಬನ್ನಿ, ಅವೆಲೆ ಅಲ್ಲಿ ತೋರಿಸಿದ್ನಲ್ಲ ಗಣೇಶ, ಅದನ್ನ ನೀಟಾಗಿ ನೋಡ್ಕೊಂಡು ಬರೋಣ. ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ವೈರಲ್ ಆಗಿರೋ ಗಣೇಶ ಇದು. ಓ ಓಕೆ, ಓ ಇದು ಅಯೋಧ್ಯೆ ರಾಮ ಮಂದಿರ ತರ ಮಾಡಿರೋದು ಗಣೇಶ. ಬಾಲರಾಮ ಹಾ, ಇದು ಬುಕ್ ಆಗಿದೆ. 90th ಡೆಲಿವರಿ ತಗೊಂಡು ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ. ಆ ಕಣ್ಣು ಅದೆಲ್ಲನು ಎಷ್ಟು ಹೆಂಗಿದೆ ನೋಡಿ, ಇದ್ರದ್ದು ಸಕ್ಕದಾಗಿದೆ ಇದು ಗಣೇಶ. ಪ್ಯೂರ್ ಕ್ಲೇ ಅಲ್ಲಿ ಮಾಡಿರೋ ಗಣೇಶ. ಕ್ಲೇನಲ್ಲಿ? ಓಕೆ, ಎಲ್ಲರೂ POP ಅಲ್ಲಿ ಮಾಡ್ತಾರೆ, ಹಾ. ನಾವು ಕ್ಲೇ ಅಲ್ಲಿ ಮಾಡಿದೀವಿ. ಕ್ಲೇನಲ್ಲಿ ಇದು ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ನೀರಲ್ಲಿ ಡಿಸಾಲ್ವ್ನು ಎಲ್ಲನೂ ಆಗುತ್ತಲ್ಲ ಇದು? ಕ್ಲೇ ಮಾಮೂಲಿ ಕೆರೆ ಮಣ್ಣೆ. ಹಾ, ಕೆರೆ ಮಣ್ಣೆ. ಓಕೆ ಕೆರೆ ಮಣ್ಣೆ. ಓಕೆ, 1 ಅವರ್ಗೆಲ್ಲ ಡಿಸಾಲ್ವ್ ಆಗ್ಬಿಡುತ್ತೆ. ಓಕೆ. ಅಲ್ಲಿ ನೋಡಿ ಒಂದೊಂದು ಫಿನಿಶಿಂಗ್ ಯಾವ ತರ ಬಂದಿದೆ ಇಲ್ಲಿ, ಇಲ್ಲಿಂದ ಹಿಡಿದು ಆ ಫೇಸ್ ಆ ಲಕ್ಷಣ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಅದು ಮೇನ್ ಅದೇ ಫೇಸ್ ಮತ್ತೆ ಆ ಸೊಂಡ್ಲನೇ ಅಟ್ರಾಕ್ಷನ್. ಹೌದು. ಓಕೆ ಬ್ರೋ, ಥ್ಯಾಂಕ್ ಯು. ನಿಮ್ಮ ಕೆಲಸನ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ, ಒಳ್ಳೇದಾಗಲಿ ನಿಮ್ಗೂ. ಖಂಡಿತ. ಥ್ಯಾಂಕ್ ಯು ಬ್ರೋ. ಓಕೆ, ಸೊ ನೋಡೋದ್ರಲ್ಲ ಇಲ್ಲಿ ಯಾವ ಥರ ಅಂದರೆ ಜಸ್ಟ್ ಒಂದು ಕ್ವಿಕ್ ಇನ್ಫಾರ್ಮೇಷನ್, ಇವ್ರು ಯಾವ ಥರ ಮಾಡ್ತಾರೆ ಇವ್ರ ಬಗ್ಗೆ. ಇವಾಗ ಗಣೇಶ ತೊಗೊಂಡಾಯಿತು, ಇವಾಗ ಇಲ್ಲಿಂದ ವಾಪಸ್ಸು ಬೆಂಗಳೂರು ಹೋಗೋಣ. ಲೆಟ್ಸ್ ಗೋ. 2 hours later. ಓಕೆ, ಸೊ ಗಣೇಶ ಎಲ್ಲ ತಂದಾಯಿತು, ಎಲ್ಲ ಕೂರಿಸಿ ಪೂಜೆ ಗೀಜೆ ಎಲ್ಲನೂ ಮಾಡಿ ಪ್ರತಿಷ್ಠಾಪನೆ ಮಾಡಿ ಬೆಳಿಗ್ಗೆ ಆ್ಯಕ್ಚುಲಿ ಹೋಮ ಗೀಮ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆಯಿಂದ ಆ್ಯಕ್ಚುಲಿ ಗಣೇಶ ಹಬ್ಬ ನಮಗೆ. ಸೊ ಹುಡುಗರೆಲ್ಲ ಹಂಗೆ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಸೊ ಡಿನ್ನರ್ ಮಾಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಡಿನ್ನರ್ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಕೂತಿದ್ದೀವಿ. ಈಗ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಆರ್ ಯು ಗೈಸ್ ಎಕ್ಸೈಟೆಡ್ ಫಾರ್ ಟುಮಾರೋ? ನಾಳೆ ಗಣೇಶ ಹಬ್ಬಕ್ಕೆ ಫುಲ್ಲು ಎಸ್. ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ನಮ್ಮ ಪ್ರೈಸ್ ಫ್ಯಾಕ್ಟ್ರಿ ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡ್ತೀರಾ. ಹಾಗೆ ನಮ್ಮ ಕ್ರಿಯೇಟರ್ ಮೀಟಪ್ ನೋಡ್ತೀರಾ. ಫುಲ್ಲು ಹಬ್ಬ ಮಾಡೋಣ ಅವಳಿ. ವೇಟ್ ಫಾರ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.